ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ರಾಮರ ದೇವಸ್ಥಾನಕ್ಕೆ ಹೋಗಿದ್ದೆ. ಹಬ್ಬದ ದಿನ ಮಧ್ಯಾಹ್ನ 2 ಗಂಟೆ ಮೇಲೆ ರಥ ಎಳಿತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ದೇವರನ್ನ ರಥದಲ್ಲಿ ಇಡಕ್ಕೆ ಅಂತ ಮೆರವಣಿಗೆ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರು. ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದವರೆಗೂ ರಾಹುಕಾಲ ಇದ್ದಿದ್ದರಿಂದ ಮಧ್ಯಾಹ್ನದ ಮೇಲೆ ರಾಹುಕಾಲ ಮುಗಿದ್ಮೇಲೆ ರಥ ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಊರೊಳಗಡೆ ಮೆರವಣಿಗೆ ಮಾಡಿಕೊಂಡು ರಥದಲ್ಲಿ ಇಡೋಕೆ ಮುಂಚೆ ಕೀಲ್ ಬೊಂಬೆಗಳು ಎಲ್ಲ ಬಂದಿರುತ್ತೆ. ಅವೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡಿ ಅಲ್ಲಿ ದೇವ್ರನ್ನ ರಥದೊಳಗಡೆ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ರಥ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1.5 ಅವರ್ ಅಲ್ಲೇ ಟೈಮ್ ತೊಗೊಂಡ್ಬಿಡುತ್ತೆ. 3:30 ಆಗಿಬಿಡ್ತು. ಸೊ ಇದು ಅಗದೂರು ದೇವಸ್ಥಾನ, ವೈಟ್ಫೀಲ್ಡಲ್ಲಿರೋದು ರಾಮರ ದೇವಸ್ಥಾನ. ನಾನು ದರ್ಶನಕ್ಕೆ ಅಂತ ಒಳಗಡೆ ಹೋಗಿದ್ವಿ. ಕ್ಯೂ ಇತ್ತು, ಸ್ವಲ್ಪ ರಶ್ ಇತ್ತು. ತುಂಬ ಚೆನ್ನಾಗಿ ದೇವಸ್ಥಾನ ಒಳಗಡೆ ಎಲ್ಲ ಅಲಂಕಾರ ಮಾಡಿದರು. ದರ್ಶನ ಮುಗಿಸ್ಕೊಂಡು ರಾಮರ ದೇವಸ್ಥಾನದಲ್ಲಿ ಅಲ್ಲಿಂದ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಇನ್ನೊಂದು ದೇವಸ್ಥಾನ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೂ ಸಹ ದರ್ಶನ ಮುಗಿಸ್ಕೊಂಡು ಮತ್ತು ಆಂಜನೇಯ ಸ್ವಾಮಿಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಬೆಣ್ಣೆ ಅಲಂಕಾರ ಮಾಡಿದರು. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬೀದಿ ಒಳಗಡೆ ಹೊರಟ್ವಿ ರಥ ಎಳೆಯೋದನ್ನು ನೋಡೋದಕ್ಕೆ ಅಂತ. ಊರೊಳಗಡೆ ಅಂಗಡಿಗಳೆಲ್ಲ ಹಾಕಿರ್ತಾರೆ, ಎಲ್ಲ ಬೊಂಬೆಗಳು ಮತ್ತು ಹೂವಿಂದು ನಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಮಣ್ಣಿನ ಪಾಟ್ಗಳು, ಮಣ್ಣಿನ ವಿಗ್ರಹಗಳು, ಎಲ್ಲ ಥರದ ಅಂಗಡಿಗಳನ್ನು ಹಾಕಿರ್ತಾರೆ. ನಾವು ಏನು ಬೇಕಾದರೂ ತೊಗೊಳ್ಬೋದು. ಜಾತ್ರೆಯಲ್ಲಿ ಅಥವಾ ರಥೋತ್ಸವದಲ್ಲಿ ಈ ರೀತಿ ಅಂಗಡಿಗಳಲ್ಲಿ ತೊಗೊಳ್ಳೋದೇ ಒಂಥರ ಚೆಂದ. ಜಾತ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖುಷಿನೂ ಆಗ್ತಾ ಇರುತ್ತೆ. ನಾವು ಜಾತ್ರೆಗೆ ಹೋದಾಗ ಇವಾಗಂತೂ ತುಂಬ ಬಿಸಿ ಇರೋದ್ರಿಂದ ತುಂಬ ಬಿಸಿ ಆಗ್ತಾಯಿತ್ತು. ನೋಡಿ, ರಥದ ಮುಂದೆ ಈ ರೀತಿ ಕೀಲು ಬೊಂಬೆಗಳು ಡ್ಯಾನ್ಸ್ ಆಗ್ತಾ ಇರುತ್ತೆ. ನಮಗೇನೆ ಬಿಸಿ ಆಗ್ತಾ ಇರುತ್ತೆ, ಆದರೆ ಈ ಕೀಲು ಬೊಂಬೆಗಳನ್ನ ಹಾಕೊಂಡು ಡ್ಯಾನ್ಸ್ ಆಗ್ತಾ ಇರ್ತಾರೆ. ನೋಡಿ, ಹನುಮ ಅಂತ ತುಂಬ ಚೆನ್ನಾಗಿ ಹನುಮನ ಗೆಟಪ್ ಹಾಕಿ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಕೀಲು ಬೊಂಬೆಗಳನ್ನ ನೋಡೋಕ್ಕೆ ತುಂಬ ಚೆಂದ. ಅದರಲ್ಲಿ ದೇವ್ರನ್ನ ಇಟ್ಟಾದ್ಮೇಲೆ ಅದನ್ನು ಪೂಜೆ ಮಾಡೋವರೆಗೂ ಇಲ್ಲಿ ಕೀಲು ಬೊಂಬೆ ಡ್ಯಾನ್ಸ್ ಆಡ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು ನಿಂತಿದ್ವಿ ತುಂಬ ಹೊತ್ತು. ಶಿವನ ಪಾತ್ರಧಾರಿ ಹಾಕ್ಕೊಂಡು ವೇಷ ಹಾಕ್ಕೊಂಡು ಅವರು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಅದನ್ನು ನೋಡೇ ನಾನು ಅಲ್ಲೇ ಅರ್ಧ ಅವರ್ ನಿಂತ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಿ ಇಡೀ ಫೋರ್ಸ್ಗಳೆಲ್ಲ ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ರಥನ ಎಳೆಯೋಕ್ಕೆ ಮುಂಚೆ ಬೇರೆ ಊರಿಂದ ಎತ್ತುಗಳು ಬಂದಿರುತ್ತೆ. ಎತ್ತುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ವರ್ತೂರು ಸಂತೋಷ್ ಕೂಡ ಬಂದಿದ್ರು. ಸೊ ಅವ್ರ ಜೊತೆ ಫೋಟೋಗಳು ಇಟ್ಕೊಂಡು ಎತ್ತುಗಳನ್ನ ಇಟ್ಕೊಂಡು ಅವರು ಮುಂದೆ ಹೋಗ್ತಾರೆ. ಆಮೇಲೆ ಈ ರೀತಿ ರಥ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ, ಎತ್ತುಗಳು ಅದ್ರ ಮೇಲೆ ಶ್ರೀರಾಮ್, ಜೈರಾಮ್, ಶ್ರೀರಾಮ್ ಅಂತ ಬರ್ತಿರ್ತಾರೆ. ಎತ್ತುಗಳ ಮೇಲೆಲ್ಲ ತುಂಬ ಚೆನ್ನಾಗಿ ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿದ್ರು. ಇಲ್ಲಿ ವರ್ತೂರು ಸಂತೋಷ್ ಬಂದಿದ್ದಾರೆ ಅಂತ ಜನಗಳೆಲ್ಲ ಅಷ್ಟು ರಶ್ ಇದ್ರೂ ಸಹ ಪೊಲೀಸವರೆಲ್ಲ ಇರ್ತಾರೆ. ಮಧ್ಯದಲ್ಲಿ ಫೋಟೋಗಳೆಲ್ಲ ಹಿಡ್ಕೋತಾ ಇದ್ರು. ಇದಾದಮೇಲೆ ಹಿಂದೆನೇ ರಥ ಎಳಿತಾ ಇದ್ದಾರಲ್ಲ, ರಥ ಬರ್ತಾ ಇರುತ್ತೆ. ಮುಂದೆ ಬೀದಿ ಒಳಗಡೆ ಮಹಾಗಣಪತಿ ದೇವಸ್ಥಾನ ಮತ್ತು ಬಸವನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ರಥನ ನಿಲ್ಲಿಸ್ತಾರೆ. ರಥ ಎಳ್ದಾದ್ಮೇಲೆ ಇಲ್ಲಿ ಪ್ರಸಾದ ಸಹ ಕೊಡ್ತಾರೆ. ರಥ ಎಳಿಬೇಕಾದ್ರೆ ತುಂಬ ಚೆನ್ನಾಗಿರ್ತದೆ. ಸೊ ನಾವು ಸೈಡಿಗೆ ನಿಂತ್ಕೊಂಡಿರ್ಬೇಕು, ಇಲ್ಲಾಂದರೆ ರಥ ಎಳಿಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಅದಕ್ಕೆ ಯಾವಾಗಲೂ ಮಕ್ಕಳನ್ನ ಜೊತೆಲಿ ಸೈಡಲ್ಲಿ ಎಳಿಬೇಕಾದ್ರೆ ಬಾಳೆಹಣ್ಣನ್ನು ರಥದ ಮೇಲೆ ಪರಿಷತ್ ಇರುತ್ತಲ್ಲ ಅಲ್ಲಿ ಬೇಯಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನಾದರೂ ಮನಸ್ಸಲ್ಲಿ ಹರಕೆ ಏನಾದರೂ ಕಟ್ಕೊಂಡಿದ್ರೆ ಈ ರೀತಿ ರಥಕ್ಕೆ ಎಳಿಬೇಕಾದ್ರೆ ಬಾಳೆಹಣ್ಣನ್ನು ಹಾಕ್ತೀವಿ. ದೇವ್ರ ಹತ್ರ ಹೋಗಿದ್ರೆ ತುಂಬ ಒಳ್ಳೆಯದು. ನೋಡಿ, ರಥ ಎಳಿತಾ ಇದ್ದರೆ ಮುಂದೆ ಹೋಗ್ತಾ ಇದೆ. ರಥ ಎಳೆದಿದ್ದಾದಮೇಲೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಊಟಕ್ಕೆ ಬಂದ್ವಿ. ಊಟದ ಹತ್ರ ಫುಲ್ ರಶ್ ಅಂದರೆ ರಶ್ಶು. ಇಲ್ಲಿ ದೊಡ್ಡ ಚೌಟ್ರಿ ಆಗಿರೋದ್ರಿಂದ ಮದುವೆಗೆ ಯಾವ ರೀತಿ ಊಟ ಹಾಕ್ತಾರೋ ಆ ರೀತಿ ದೇವ್ರ ಪ್ರಸಾದ ಹಾಕ್ತಾರೆ. ಕಾಳು ಸಾರು, ಮುದ್ದೆ, ಪಾಯಸ ಮತ್ತು ಒಂದು ಸ್ವಲ್ಪ ಪುಳಿಯೋಗರೆ, 2 ಥರ ಪಲ್ಯ ಎಲ್ಲ ಹಾಕ್ತಾರೆ. ತುಂಬ ಚೆನ್ನಾಗಿತ್ತು. ಮೊಸರನ್ನ ಎಲ್ಲ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಸ್ವಲ್ಪ ಹೊತ್ತು ಜಾತ್ರೆ ಎಲ್ಲ ನೋಡಿಕೊಂಡು ಮನೆಗೆ ಹೊರಟಿದ್ವಿ. ಮನೆಗೆ ಹೋಗುವಾಗ ಈ ರೀತಿ ಒಂದು ಮನೆ ಹತ್ರ ಫುಲ್ಲು ಮೇಲೆ ಎಲ್ಲ ಮಾಡಿ ಮೇಲೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ರು, ತುಂಬ ಚೆನ್ನಾಗಿತ್ತು. ಹಬ್ಬದ ದಿನದ ವ್ಲಾಗ್ ಮುಗಿದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.